ಬಿಗ್ ಬಾಸ್ ಸ್ಪರ್ಧಿ ಡ್ರೋನ್ ಪ್ರತಾಪ್ ಅನಾರೋಗ್ಯ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನ ಪಡೆದುಕೊಂಡಿದ್ದಾರೆ. ಬಿಗ್ ಬಾಸ್ ಸ್ಪರ್ಧಿ ಡ್ರೋನ್ ಪ್ರತಾಪ್ ಅನಾರೋಗ್ಯ ಹಿನ್ನೆಲೆಯಲ್ಲಿ ಆರ್ಆರ್ ನಗರದ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನ ಪಡೆದುಕೊಂಡಿದ್ದಾರೆ. ನಿನ್ನೆ ರಾತ್ರಿ ಅವರಿಗೆ ಚಿಕಿತ್ಸೆಯನ್ನ ಕೊಡಿಸಲಾಗಿದೆ. ಟಾಸ್ಕ್ ವಿಚಾರದಲ್ಲಿ ಬೇಸರಗೊಂಡಿದ್ದಂತಹ ಪ್ರತಾಪ್ ಊಟ ತಿಂಡಿ ಎಲ್ಲವನ್ನು ಕೂಡ ಬಿಟ್ಟಿದ್ರು, ಬಹಳ ನಿತ್ರಾಣಗೊಂಡಿದ್ರು. ಆ ಹಿನ್ನೆಲೆಯಲ್ಲಿ ಬಿಗ್ ಬಾಸ್ ಟೀಮ್ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡೋ ಮೂಲಕವಾಗಿ ಟ್ರೀಟ್ಮೆಂಟ್ ಅನ್ನ ಕೊಡಿಸಿದೆ. ಕೂಡಲೇ ಚಿಕಿತ್ಸೆಯನ್ನ ಕೊಡಿಸಿದ್ರಿಂದ ಅವರು ಚೇತರಿಸಿಕೊಂಡಿದ್ದಾರೆ. ಮರಳಿ ಅವರು ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಅನ್ನೋ ವಿಚಾರವೂ ಕೂಡ ಕೇಳಿ ಬಂದಿದೆ. ಊಟ ತಿಂಡಿ ಬಿಟ್ಟಿದ್ರು, ಬಹಳ ಬೇಸರದಿಂದ ಅವರು ಕುಳಿತುಕೊಂಡಿದ್ರು. ಇದನ್ನ ಸಹಸ್ಪರ್ಧಿಗಳು ಕೂಡ ಗಮನಿಸಿ ಪ್ರತಾಪ್ ಯಾಕೋ ಬೇಸರದಿಂದಿದ್ದಾನೆ, ಆದ್ರೆ ಏನ್ ಕೇಳಿದ್ರು ಕೂಡ ಅವನು ಏನು ಹೇಳೋದಿಲ್ಲ ಅಂತ ಕೂಡ ಸಂಗೀತ ಸಂದರ್ಭದಲ್ಲಿ ಮಾತನಾಡ್ಕೊಳ್ತಾ ಇರ್ತಾರೆ. ಸೊ ಅವ್ರು ಊಟ ತಿಂಡಿ ಎಲ್ಲವನ್ನು ಕೂಡ ಬಿಟ್ಟು ನನ್ನನ್ನು ಟಾಸ್ಕ್ನಲ್ಲಿ ಪರಿಗಣಿಸಿಲ್ಲ ಮತ್ತು ನನ್ನನ್ನು ಇಡೀ ಟೀಮ್ ಕಡೆಗಣಿಸ್ತಾ ಇದೆ ಅನ್ನುವಂತಹ ನೋವು, ಜೊತೆಗೆ ಗುರುಜಿ ಹೇಳಿದಂತಹ ಒಂದು ಮಾತು ಕೂಡ ಡ್ರೋನ್ ಪ್ರತಾಪ್ನ ಮನಸ್ಸಿಗೆ ನಾಟಿದ ಹಾಗೆ ಕಾಣಿಸ್ತಾ ಇದೆ. ಬಿಗ್ ಬಾಸ್ ಸ್ಪರ್ಧಿ ಪ್ರತಾಪ್ ಈಗ ಕ್ಷೇಮವಾಗಿದ್ದಾರೆ. ಆತ್ಮಹತ್ಯೆ ವದಂತಿ ಎಲ್ಲ ಸುಳ್ಳು, ಇದ್ಯಾವುದು ಕೂಡ ಸತ್ಯ ಅಲ್ಲ, ಸತ್ಯಕ್ಕೆ ದೂರವಾದಂತಹ ವಿಚಾರ, ಇದಕ್ಕೆಲ್ಲ ಕಿವಿ ಕೊಡೋಕೆ ಹೋಗಬೇಡಿ ಅಂತ ಬಿಗ್ ಬಾಸ್ ಟೀಮ್ ಸ್ಪಷ್ಟನೆಯನ್ನ ಕೊಟ್ಟಿದೆ. ನಿಶಕ್ತಿ ಇದ್ದ ಕಾರಣ ಡ್ರೋನ್ ಪ್ರತಾಪ್ಗೆ ಚಿಕಿತ್ಸೆಯನ್ನ ಕೊಡಿಸಲಾಯಿತು. ಒಂದು ದಿನ ವಿಶ್ರಾಂತಿಗೆ ವೈದ್ಯರು ಅವರಿಗೆ ಸಲಹೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಆತ್ಮಹತ್ಯೆ ಯತ್ನ ಸುದ್ದಿ ತಳ್ಳಿ ಹಾಕಿದೆ ಬಿಗ್ ಬಾಸ್ನ ಆಯೋಜಕರ ತಂಡ. ಸೂಕ್ತ ಚಿಕಿತ್ಸೆ ಬಳಿಕ ಈಗ ಬಿಗ್ ಬಾಸ್ ಮನೆಗೆ ಮರಳಿದ್ದಾರೆ ಪ್ರತಾಪ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ನಿನ್ನೆ ರಾತ್ರಿ ಅವರಿಗೆ ಅನಾರೋಗ್ಯ ಕಾಣಿಸ್ಕೊಳ್ತು, ಸುಸ್ತು ಕಾಣಿಸ್ಕೊಳ್ತು. ಈ ಹಿನ್ನೆಲೆಯಲ್ಲಿ ಅವರಿಗೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆಯನ್ನ ಕೊಡಿಸಿದ್ದಾರೆ. ಈಗ ಅವರು ಕ್ಷೇಮವಾಗಿದ್ದಾರೆ. ಇದರ ಬೆನ್ನಲ್ಲೇ ಒಂದು ಸುದ್ದಿ ಹಬ್ತು, ಅವರು ಆತ್ಮಹತ್ಯೆಗೆ ಪ್ರಯತ್ನವನ್ನ ನಡೆಸಿದ್ರು ಅಂತ. ಅದು ಯಾವುದು ಕೂಡ ನಿಜ ಅಲ್ಲ ಅಂತ ಬಿಗ್ ಬಾಸ್ ಆಯೋಜಕರು ಹೇಳಿದ್ದಾರೆ. ಡ್ರೋನ್ ಪ್ರತಾಪ್ ಅನಾರೋಗ್ಯ ವಿಚಾರ ಸಂಬಂಧಪಟ್ಟ ಹಾಗೆ ಡ್ರೋನ್ ಪ್ರತಾಪ್ಗೆ ಚಿಕಿತ್ಸೆ ಕೊಟ್ಟಂತಹ ವೈದ್ಯರು ಕೂಡ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. BP ಲೋ ಮತ್ತು ವಾಮಿಟಿಂಗ್ ಸೆನ್ಸೇಷನ್ ಇತ್ತು. ಸೊ ಆ ಕಾರಣಕ್ಕಾಗಿ ಅವರಿಗೆ ಟ್ರೀಟ್ಮೆಂಟ್ಗಾಗಿ 3ನೇ ತಾರೀಕಿನಂದು ಅಡ್ಮಿಟ್ ಮಾಡಲಾಯಿತು. ಇನ್ನು ಮಧ್ಯಾಹ್ನ 1 ಗಂಟೆಗೆ ಅವ್ರನ್ನ ಡಿಸ್ಚಾರ್ಜ್ ಮಾಡಿ ವಾಪಸ್ ಕಳಿಸಿದ್ದೀವಿ. ಫುಡ್ ಇನ್ಫೆಕ್ಷನ್ನಿಂದಾಗಿ ಅವರು ಬಳಲ್ತಾ ಇದ್ರು ಅಂತ ವೈದ್ಯರು ಸ್ಪಷ್ಟಪಡಿಸಿದ್ದಾರೆ. ಬಿಗ್ ಬಾಸ್ ಡ್ರೋನ್ ಪ್ರತಾಪ್ ಅವರಿಗೆ ಆರೋಗ್ಯ ಸಮಸ್ಯೆ ಆಗಿದೆ, ಅವರು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದಾರೆ ಅನ್ನೋಂಥ ಒಂದಷ್ಟು ಮಾಹಿತಿಗಳು ಸಿಗ್ತಾ ಇತ್ತು. ಸೊ ಈಗ ಚಿಕಿತ್ಸೆ ಪಡೆದಿರುವಂಥ ಸಂಜೀವಿನಿ ಹಾಸ್ಪಿಟಲ್ ನಾವಿದ್ದೀವಿ. ಸೊ ಅವ್ರನ್ನ ಟ್ರೀಟ್ ಮಾಡಿದಂಥ ಇಬ್ಬರು ಡಾಕ್ಟರ್ಗಳು ನನ್ನ ಜೊತೆಲಿದ್ದಾರೆ, ಅವ್ರನ್ನ ಮಾತಾಡಿಸ್ಬಿಡ್ತೀನಿ. ಸರ್, ಫಸ್ಟ್ ನೀವು ಪರಿಚಯ ಮಾಡ್ಕೊಳ್ಳಿ ನಮ್ಮ ವೀಕ್ಷಕರಿಗೋಸ್ಕರ. ಡಾಕ್ಟರ್ ಪೂರ್ವಜ್ ಅಂತ. ಡಾಕ್ಟರ್ ಪ್ರತಾಪ್, ಮೆಡಿಕಲ್ ಡೈರೆಕ್ಟರ್ ಆಫ್ ಸಂಜೀವಿನಿ ಹಾಸ್ಪಿಟಲ್. ಓಕೆ ಸರ್, ಈಗ ಸಹಜವಾಗಿ ಒಬ್ಬ ಸೆಲೆಬ್ರಿಟಿ ಅಥವಾ ಬಿಗ್ ಬಾಸ್ ಮನೆಯವರು ಅಂತಂದಾಗ ಎಲ್ಲರ ಅಟೆನ್ಷನ್ ಆ ಕಡೆಗೆ ಇರುತ್ತೆ. ಸೊ ಏನಾಯ್ತು ಏನು ಅಂತ ತಿಳ್ಕೊಬೇಕು ಅನ್ನೋ ಕುತೂಹಲ ಇರುತ್ತೆ. ಸೊ ಆ ಒಂದು ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥ ಕೆಲಸ ಇಲ್ಲಿ ನಡೀತಾ ಇದೆ. ಸೊ ಪ್ರತಾಪ್ ಅವ್ರು ಯಾವಾಗ ಬಂದಿದ್ರು, ಯಾವ ರೀತಿ ಇತ್ತು, ಬಂದಾಗ ಅವ್ರ ಪರಿಸ್ಥಿತಿ ಏನು, ಚಿಕಿತ್ಸೆ ಕೊಟ್ರಿ ಅಂತ? 3ನೇ ತಾರೀಕು ರಾತ್ರಿ ಮಿಡ್ನೈಟ್ 2 ಗಂಟೆ 2:15 ಬಂದರು. ಬಂದಾಗ ಸ್ವಲ್ಪ ಸುಸ್ತಾಗಿದ್ರು. 8-10 ಸತಿ ಲೂಸ್ ಮೋಷನ್ ಆಗಿದೆ, 5-6 ಸತಿ ವಾಮಿಟಿಂಗ್ ಆಗಿದೆ ಅಂತ ಕಂಪ್ಲೇಂಟ್ಸ್ ಹೇಳಿದ್ರು. ಅದಕ್ಕೆಲ್ಲ ನಾರ್ಮಲ್ ಏನು ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಇರುತ್ತೆ, IV ಫ್ಲೂಯಿಡ್ಸ್ ಎಲ್ಲ ಹಾಕೊಂಡ್ವಿ, ಆ್ಯಂಟಿಬಯೋಟಿಕ್ ಎಲ್ಲ ಸ್ಟಾರ್ಟ್ ಮಾಡಿದ್ವಿ. ನಮ್ಮಲ್ಲೂ ಫಿಸಿಷಿಯನ್ಸ್ ಎಲ್ಲ ಬಂದು ನೋಡಿದ್ರು, ಎಲ್ಲ ಆಗಿ ಸ್ವಲ್ಪ ಟಯರ್ಡ್ ಆಗಿದ್ರು. BP ಕೂಡ ಸ್ವಲ್ಪ ಕಡಿಮೆ ಇತ್ತು. ಹಾಗಾಗಿ ICUಗೆ ಅಡ್ಮಿಟ್ ಮಾಡಿ 1 ದಿನ ಟ್ರೀಟ್ಮೆಂಟ್ ಮಾಡಿ ಅವ್ರು ಬಿಗ್ ಬಾಸ್ ಕಡೆಯವರೇ ಕರ್ಕೊಂಬಂದ್ರು. ಅವ್ರನ್ನ ಕರ್ಕೊಂಬಂದಾಗಲೂ ಪ್ರತಾಪ್ ಅವ್ರೇನು ಪ್ರಜ್ಞೆ ಏನು ತಪ್ಪಿರಲಿಲ್ಲ, ಕಾನ್ಷಿಯಸ್ ಆಗೇ ಇದ್ದರು. ಅವರೇ ಕಂಪ್ಲೇಂಟ್ಸ್ ಹೇಳಿದರು. ಅವ್ರೇನು ಹೇಳಿಕೆ ಕೊಟ್ಟಿದ್ದಾರೆ, ಅವ್ರೇನು ಕಂಪ್ಲೇಂಟ್ಸ್ ಹೇಳಿದ್ದಾರೆ, ಅದ್ರ ಬೇಸಿಸ್ ಮೇಲೆ ನಾವು ಟ್ರೀಟ್ಮೆಂಟ್ ಮಾಡಿದ್ದೀವಿ. ಅದ್ರ ಬೇಸಿಸ್ ಮೇಲೆ ಟ್ರೀಟ್ಮೆಂಟ್ ಅಂದರೆ ಅಕ್ಯೂಟ್ GE ಅಂತ ಹೇಳ್ತೀವಿ, ಗ್ಯಾಸ್ಟ್ರೋಎಂಟ್ರೈಟಿಸ್ ಅಂತ. ಹಾಗಾಗಿ ಅದಕ್ಕೆ ಟ್ರೀಟ್ಮೆಂಟ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರಕ್ತ ಪರೀಕ್ಷೆಗಳು ಎಲ್ಲ ಮಾಡಿದ್ದೀವಿ.
ಮಾಡಿ 1 ಗಂಟೆಗೆ ಡಿಸ್ಚಾರ್ಜ್ ಮಾಡಿದ್ದೀವಿ. ಸ್ಟೇಬಲ್ ಆಗಿ ಡಿಸ್ಚಾರ್ಜ್ ಮಾಡಿ ಕೊಟ್ಟಿದ್ದೀವಿ. ಸರ್, ಈಗ ತಾವು ಹೇಳ್ತಾ ಇರಿ ತಮ್ಮ ಹತ್ರ ಒಂದಷ್ಟು ಕಂಪ್ಲೇಂಟ್ಸ್ ಹೇಳಿದ್ರು ಅಂತಂದ್ರೆ ಊಟ ತಿಂಡಿ ರಿಲೇಟೆಡ್ 2-3 ದಿನದಿಂದ ಊಟ ಸರಿಯಾಗಿ ಮಾಡಿಲ್ಲ ಅಂತ. ಸೊ ಎಕ್ಸಾಕ್ಟ್ ಆಗಿ ಇದೇ ಪ್ರಾಬ್ಲಮ್ ಇರುತ್ತಾ ಅಥವಾ ಬೇರೆ ಏನಾದರೂ ಮೆಡಿಸಿನ್ ತಗೊಂಡಿರೋದು ಅಥವಾ ಬೇರೆ ಇನ್ನೇನಾದರೂ ಅಟೆಂಪ್ಟ್ ಮಾಡೋದು ಈ ಥರದ್ದು ಏನಾದರೂ ನಿಮಗೆ ಕಂಡು ಬಂತ ಅಂತ? ಮೆಡಿಸಿನ್ ತಗೊಂಡು ಸೂಸೈಡ್ ಮಾಡಿರೋ ಥರ ಕಂಡು ಬಂದಿಲ್ಲ. ಆ ಥರ ವಾಮಿಟಿಂಗ್ ಇದ್ದಾಗ ಅವ್ರು ಎಷ್ಟೇ ಮೆಡಿಸಿನ್ ತಗೊಂಡಿರೋ ಅಟ್ಲೀಸ್ಟ್ ವಾಮಿಟಿಂಗ್ ಮಾಡಿದಾಗ ಸಮ್ ಅಮೌಂಟ್ ಆಫ್ ಟ್ಯಾಬ್ಲೆಟ್ಸ್ ಕನ್ಸ್ಯೂಮ್ ಮಾಡಿದಿದ್ರೆ ಬರ್ತಾ ಇತ್ತು. ಬಟ್ ಆ ಥರ ಈವೆಂಟ್ ಏನು ನೋಡಿಲ್ಲ ನಾವು. ಪ್ಯೂರ್ಲಿ ಇದು ಗ್ಯಾಸ್ಟ್ರೋಎಂಟ್ರೈಟಿಸ್ ಥರನೇ ವಿ ಕ್ಯಾನ್ ಕೋರಿಲೇಟ್ ಅಕ್ಯೂಟ್ ಗ್ಯಾಸ್ಟ್ರೈಟಿಸ್ ಇಂಡ್ಯೂಸ್ ಅಂತ. ಬಟ್ ಟ್ಯಾಬ್ಲೆಟ್ ಥರ ಸೂಸೈಡ್ ಥರ ಯಾವ ಥರ ಏನಿಲ್ಲ. ಓಕೆ, ಯಾರೆಲ್ಲ ಬಂದಿದ್ರು ಅವ್ರ ಜೊತೆಗೆ ಯಾವ ಥರ ಇತ್ತು? ಪ್ರತಾಪ್ ಅವ್ರ ಜೊತೆ ತಾವು ಮಾತುಕತೆ ಮಾಡಿದಿರಿ, ವೈದ್ಯರಾಗಿ ಚಿಕಿತ್ಸೆ ಕೊಟ್ಟಿದ್ದೀರಿ. ಸೊ ಆ ಒಂದು ಸಂದರ್ಭ ಮತ್ತೆ ಪ್ರತಾಪ್ ಅವ್ರ ಜೊತೆ ಮಾತಾಡಿದ್ದ ಬಗ್ಗೆ ತಾವು ಹೇಳೋದಾದ್ರೆ? ಪ್ರತಾಪ್ ಅವ್ರು ತುಂಬ ಸ್ಟ್ರಾಂಗ್ ಆಗೇ ಇದ್ರು. ಅವರೇನು ಮೆಂಟಲಿ ಡಿಸ್ಟರ್ಬ್ ಆಗಿರೋದ್ರು ಅದು ಕೇಳಿದ್ವಿ ನಾವು, ವೆದರ್ ನೀವು ಮೆಂಟಲಿ ಕೂಡ ಡಿಸ್ಟರ್ಬ್ ಆಗಿದ್ರೆ ಅಂತ. ಇಲ್ಲ ಸರ್, ನಾನು 100% ಫಿಟ್ ಆಗಿದ್ದೀನಿ, ನಾನು ಗೇಮ್ ಆಡ್ಲಿಕ್ಕೆ ಅಥವಾ ಅಲ್ಲಿ ಮಾನಸಿಕವಾಗಿ ಕುಗ್ಗಿಲ್ಲ. ಬಟ್ ನನಗೆ ಗ್ಯಾಸ್ಟ್ರೈಟಿಸ್ 2-3 ದಿನದಿಂದ ಊಟ ತಿಂಡಿ ಸೇರಿರಲಿಲ್ಲ, ನನಗೆ ಮಾಡಿರಲಿಲ್ಲ, ಅದರಿಂದ ನನಗೆ ಈ ಥರ ಆಗಿತ್ತು ಅಂತಾನೆ ಹೇಳಿದ್ರು. ಡಿಸ್ಚಾರ್ಜ್ ಆಗೋದಕ್ಕಿಂತ ಮುಂಚೆ ನಾವು ಕಾನ್ವರ್ಸೇಷನ್ ಮಾಡಿದ್ದು ಅದೇನೆ ನಾವು. ಓಕೆ, ಮುಂದೆ ಪ್ರೊಸೀಜರ್ ಏನಿರುತ್ತೆ ಸರ್? ಏನು ಹೇಳಿದ್ದೀರಾ ಅವ್ರಿಗೆ? ಮತ್ತೆ ಯಾರೆಲ್ಲ ಅವ್ರ ಜೊತೆಲಿ ಬಂದಿದ್ರು ಏನು ಅಂತ ಅದ್ರ ಬಗ್ಗೆ ತಾವು ಹೇಳೋದಾದ್ರೆ? ಬಿಗ್ ಬಾಸ್ ಹೌಸ್ ಅವರೇ ಬಂದಿದ್ದು. ಅಂದರೆ ಅವರ ಪ್ರೊಡಕ್ಷನ್ ಮ್ಯಾನೇಜರ್ ಯಾರಿದ್ದಾರೆ ಸಿದ್ಧಾರ್ಥ್ ಅಂತ ಇದ್ದಾರೆ, ಅವರೇ ಬಂದಿದ್ದು. ಬಂದು ನಾವು ಆಫ್ಟರ್